ಸ್ನೇಹಿತರೆ ನಮಸ್ಕಾರ. ಪ್ರಾಮಾಣಿಕ IAS ಅಧಿಕಾರಿಗಳ ಸರಣಿಗೆ ಸ್ವಾಗತ. ಒಬ್ಬ ಸರ್ಕಾರಿ ಅಧಿಕಾರಿ ಅಂದರೆ ಹೇಗಿರಬೇಕು? ರಾಜಕಾರಣಿಗಳ ಮಾತಿಗೆ ತಲೆಬಾಗಬೇಕಾ ಅಥವಾ ಪವರ್ ಸಿಕ್ಕ ಮೇಲೆ ಸುಮ್ಮನೆ ಕಚೇರಿಯಲ್ಲಿ ಕೂತ್ಕೋಬೇಕಾ? ಇಲ್ಲ, ಇವತ್ತು ನಾವು ಹೊರಟಿರುವ ಆಫೀಸರ್ ಮುಂದೆ ರಾಜಕಾರಣಿಗಳ ಆಟ ನಡೆಯೋದಿಲ್ಲ. ಮರಳು ಮಾಫಿಯಾ, ಗುಟ್ಕಾ ಮಾಫಿಯಾಗಳು ಇವರ ಹೆಸರು ಕೇಳಿದರೆ ನಡುಗುತ್ತೆ. 21 ವರ್ಷಗಳ ಸೇವಾ ಅವಧಿಯಲ್ಲಿ 25 ಬಾರಿ ವರ್ಗಾವಣೆಯಾಗಿದ್ದರೂ ತಮ್ಮ ನಿಷ್ಠೆ ಹಾಗೂ ಪ್ರಾಮಾಣಿಕತೆಯಿಂದ ಎಂದೂ ಹಿಂದೆ ಸರಿಯದ ಭಾರತದ ಅತ್ಯಂತ ಖಡಕ್ IAS ಅಧಿಕಾರಿ ತುಕಾರಾಮ್ ಮುಂಡೆ ಅವರ ರೋಚಕ ಕತೆ ಇಲ್ಲಿದೆ. ಮಹಾರಾಷ್ಟ್ರದ ಬೀಡ್ ಜಿಲ್ಲೆಯ ತಡ್ಸೋನ್ನ ಎಂಬ ಸಣ್ಣ ಹಳ್ಳಿಯಲ್ಲಿ ಬಡ ರೈತನ ಮಗನಾಗಿ ತುಕಾರಾಮ್ ಮುಂಡೆ ಜನಿಸ್ತಾರೆ. ಕೃಷಿ ಕೆಲಸ ಮಾಡ್ತಾ ಸಾಲದ ಸುಳಿಯಲ್ಲಿದ್ದ ಕುಟುಂಬದ ಪರಿಸ್ಥಿತಿಯನ್ನು ನೋಡುತ್ತಾ ಬೆಳೆದ ಇವರಿಗೆ ಸಮಾಜದಲ್ಲಿ ಏನಾದರೂ ಬದಲಾವಣೆ ತರಬೇಕೆನ್ನುವ ಶ್ರದ್ಧೆ ಇತ್ತು. ಕಠಿಣ ಪರಿಶ್ರಮದಿಂದ 2005ರಲ್ಲಿ UPSC ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಿ IAS ಅಧಿಕಾರಿ ಆಗ್ತಾರೆ. ಆದರೆ ನಿಜವಾದ ಹೋರಾಟ ಇವರದ್ದು ಶುರುವಾಗಿದ್ದು ಇಲ್ಲಿಂದಲೇ. ನಾಂದೇಡ್ನಲ್ಲಿ ಉಪವಿಭಾಗಾಧಿಕಾರಿಯಾಗಿದ್ದ ಸಂದರ್ಭದಲ್ಲಿ ಇಡೀ ಪ್ರದೇಶದಲ್ಲಿ ಅಕ್ರಮ ಮರಳು ದಂಧೆ ಜೋರಾಗಿತ್ತು. ಇದನ್ನು ತಡೆಯುವುದಕ್ಕೆ ಸ್ವತಃ ಸ್ಪಾಟ್ಗೆ ಇಳಿದ ತುಕಾರಾಮ್ ಮುಂಡೆಯವರನ್ನು ಬೆದರಿಸಲು ಮರಳು ಮಾಫಿಯಾದ ಗೂಂಡಗಳು JCB ಮತ್ತು ಟ್ರಕ್ಕನ್ನು ಅವರ ಮೇಲೆಯೇ ಹತ್ತಿಸಲು ಯತ್ನಿಸಿದರು. ಆದರೆ ಜೀವದ ಹಂಗು ತೊರೆದು ನಿಂತ ಮುಂಡೆಯವರು ಕಿಂಚಿತ್ತೂ ಕದಲಲಿಲ್ಲ. ಅಷ್ಟೇ ಅಲ್ಲ, ಜಾಗದಲ್ಲೇ ನಿಂತು ಅಷ್ಟೂ ಅಕ್ರಮ ವಾಹನಗಳನ್ನು ಜಪ್ತಿ ಮಾಡಿ ಮಾಫಿಯಾಗೆ ಕೋಟ್ಯಾಂತರ ರೂಪಾಯಿ ದಂಡವನ್ನು ವಿಧಿಸಿದರು. ಇದು ಮುಂಡೆಯವರ ಮೊದಲ ಬಿಗ್ ಆಕ್ಷನ್. ಸೋಲಾಪುರದಲ್ಲಿ ತೀವ್ರ ನೀರಿನ ಅಭಾವವಿದ್ದಾಗ ಪ್ರಭಾವಿಗಳು ಕೃತಕವಾಗಿ ನೀರಿನ ಅಭಾವವನ್ನು ಸೃಷ್ಟಿಸಿ ಜನರಿಂದ ಹಣವನ್ನು ದೋಚೋದಕ್ಕೆ ಶುರು ಮಾಡಿದರು. ಇದನ್ನು ತಡೆಯಲು ಮುಂಡೆಯವರು ಪ್ರತಿಯೊಂದು ವಾಟರ್ ಟ್ಯಾಂಕರ್ಗೆ GPS ಅನ್ನು ಕಡ್ಡಾಯಗೊಳಿಸಿ ಕೃತಕ ಅಭಾವವನ್ನು ಸೃಷ್ಟಿಸುತ್ತಿದ್ದವರ ಜಾಲವನ್ನು ಒಂದೇ ಏಟಿಗೆ ಧ್ವಂಸ ಮಾಡಿದರು. ನಾಸಿಕ್ ಮತ್ತು ನವಿ ಮುಂಬೈನಲ್ಲಿ ಪಾಲಿಕೆ ಆಯುಕ್ತರಾಗಿದ್ದಾಗ ವಾಕ್ ವಿತ್ ಕಮಿಷನರ್ ಎಂಬ ಹೊಸ ಉಪಕ್ರಮವನ್ನು ತಂದರು. ವಾರಾಂತ್ಯದಲ್ಲಿ ಬೆಳಗ್ಗೆ ಸಾರ್ವಜನಿಕರ ಜೊತೆ ವಾಕಿಂಗ್ ಮಾಡ್ತಾ ಅವರ ದೂರುಗಳನ್ನು ಸ್ವೀಕರಿಸಿ ಸ್ಥಳದಲ್ಲೇ ಅಧಿಕಾರಿಗಳಿಗೆ ತರಾಟೆ ತೆಗೆದುಕೊಂಡು ಕೆಲಸ ಮುಗಿಸ್ತಿದ್ರು. ಮಹಾರಾಷ್ಟ್ರದ ಆಹಾರ ಮತ್ತು ಔಷಧ ಆಡಳಿತ ಆಯುಕ್ತರಾದ ಕೆಲವೇ ದಿನಗಳಲ್ಲಿ ಆಹಾರ ಕಲಬೆರಕೆ ಮಾಡುವವರ ವಿರುದ್ಧ ಭಾರೀ ಕಾರ್ಯಾಚರಣೆಯನ್ನು ಆರಂಭಿಸಿದರು. ಮುಂಬೈನ ದೊಡ್ಡ ದೊಡ್ಡ ಐಷಾರಾಮಿ ಕ್ಲಬ್ಗಳು, ದೊಡ್ಡ ಹೋಟೆಲ್ಗಳು ಮಾತ್ರವಲ್ಲ, ಸ್ವತಃ ಮುಂಬೈ ಹೈಕೋರ್ಟ್ ಹಾಗೂ ಮುಂಬೈ ಮಹಾನಗರ ಪಾಲಿಕೆ ಕ್ಯಾಂಟೀನ್ ನೈರ್ಮಲ್ಯ ಕಾಪಾಡದೇ ಇದ್ದುದಕ್ಕೆ ನೋಟಿಸ್ ಜಾರಿ ಮಾಡಿದರು. ಶಾಸಕರು, ಉದ್ಯಮಿಗಳು ಬರುವ VIP ಕ್ಲಬ್ಗಳ ಲೈಸೆನ್ಸನ್ನೇ ರದ್ದುಗೊಳಿಸಿದರು. ಅಷ್ಟೇ ಅಲ್ಲ, ಗುಟ್ಕಾ ಹಾಗೂ ನಕಲಿ ಔಷಧಿ ಮಾಫಿಯಾ ವಿರುದ್ಧ ಕಠಿಣವಾದ ಸಂಘಟಿತ ಅಪರಾಧ ತಡೆ ಕಾಯ್ದೆಯನ್ನು ಹಾಕಿ ಮಾಫಿಯಾಗಳ ಬೆನ್ನೆಲುಬು ಮುರಿದರು. 21 ವರ್ಷಗಳ ಸೇವೆಯ ಅವಧಿಯಲ್ಲಿ 25 ಬಾರಿ ವರ್ಗಾವಣೆಯಾಗಿದ್ದರೂ ತನ್ನ ಕರ್ತವ್ಯವೇ ತನಗೆ ಮುಖ್ಯ, ಹುದ್ದೆಯಲ್ಲ ಅಂತ ನಿರೂಪಿಸಿದ ನೈಜ ಸಿಂಹ ತುಕಾರಾಮ್ ಮುಂಡೆ. ರಾಜಕೀಯ ಒತ್ತಡಕ್ಕೆ ಮಣಿಯದೆ ಸಾರ್ವಜನಿಕ ಸೇವೆ ಮಾಡಿದರೆ ಜನಮನದಲ್ಲಿ ಹೇಗೆ ನೆಲೆಸಬಹುದು ಎಂಬುದಕ್ಕೆ ಇವರೇ ಸಾಕ್ಷಿ. ಇಂತಹ ಪ್ರಾಮಾಣಿಕ ಅಧಿಕಾರಿಗಳ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನೆಲನ್ನು ಫಾಲೋ ಮಾಡೋದಕ್ಕೆ ಮರಿಬೇಡಿ.